ಪ್ರಾಧಿಕಾರದ ವತಿಯಿಂದ ಅನೇಕ ಬಡಾವಣೆಗಳು ರಚನೆ ಆಗಿದ್ದಾವೆ. ಆ ಬಡಾವಣೆಗಳಿಗೆ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಭೂಸ್ವಾಧೀನ ಮಾಡಿದ್ದರೂ ಸಹ ಭೂಸ್ವಾಧೀನಕ್ಕೆ ಒಳಪಟ್ಟ ಬಡಾವಣೆಗಳ ಜಾಗಗಳಲ್ಲಿ ಅನಧಿಕೃತ ಬಡಾವಣೆಗಳನ್ನ ಆಗ್ಬಿಟ್ಟಿದ್ದಾವೆ. ಅವರನ್ನು ನಾವೀಗ ತೆರವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವರಿಗೆ ದಾಖಲೆಗಳು ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಭೂಮಿ PDAಗೆ ಸೇರ್ಬಿಟ್ಟಿದೆ. ಭೂಸ್ವಾಧೀನ ಆಗಿರೋದ್ರಿಂದ PDAಗೆ ಸೇರ್ಬಿಟ್ಟಿದೆ. ಅವರಿಗೆ ಖಾತೆ ಆಗೋದಿಲ್ಲ, ಪೂರ್ಣ ದಾಖಲೆಗಳು ಸಿಗೋದಿಲ್ಲ. ಒಂದು ರೀತಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಜೀವನ ನಡೆಸುವ ಬವಣೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಒಂದು ರಿಲೀಫ್ ಕೊಡಬೇಕು, ಅವರಿಗೆ ಶಾಶ್ವತ ದಾಖಲೆ ಮಾಡಿಕೊಡ್ಬೇಕು. ಆ ಸ್ವತ್ತಿಗೆ ಬೇಕಾದಂತ ಆಸ್ತಿಗೆ ಬೇಕಾದಂತ ದಾಖಲೆಗಳನ್ನು ಅವರಿಗೆ ಒದಗಿಸಿಕೊಡ್ಬೇಕು ಅಂತ ಹೇಳಿ ಈ ಹಿಂದೆ ತಿದ್ದುಪಡಿ ಮಾಡಿದ್ದೇವೆ, ಅವಕಾಶ ಕೊಟ್ಟಿದ್ದೇವೆ. ಆದ್ರೆ ಈಗ ಅದಕ್ಕೆ ಇನ್ನಷ್ಟು ಅದಕ್ಕೆ ವಿಧಿಸ್ತಾ ಇದ್ದಂತ ದರವನ್ನ ಚಾರ್ಜಸ್ ಅನ್ನ ಇನ್ನು ಫರ್ದರ್ 50% ಕಡಿಮೆ ಮಾಡೋದಕ್ಕೆ ಒಂದು ಜನಪರವಾದಂತಹ ತಿದ್ದುಪಡಿಯನ್ನ ನಾವಿವತ್ತು ತಗೊಂಡು ಬಂದಿದ್ದೇವೆ. ಬೆಂಗಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ 1,11,560 ಅನಧಿಕೃತ ಮನೆಗಳು PDA ಸ್ವಾಧೀನ ಆಗಿರುವ ಜಮೀನುಗಳಲ್ಲಿ ನಿರ್ಮಾಣ ಆಗಿದ್ದಾವೆ. ಈ ಹಿಂದೆ 20-30 ಸೈಟ್ ಇದ್ರೆ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಅಲ್ಲಿ 10% ಚಾರ್ಜ್ ಮಾಡೋದಕ್ಕೆ ಅವಕಾಶ ಇತ್ತು. ಈ ವಿಧೇಯಕ ತಿದ್ದುಪಡಿ ಮುಖಾಂತರ ಅದನ್ನ 5%ಗೆ ಇಳಿಸ್ತಾ ಇದ್ದೇವೆ. ಹಾಗೆ 20-30 ಇಂದ 30-40 ಇದ್ರೆ ಗೈಡೆನ್ಸ್ ವ್ಯಾಲ್ಯೂ 25% ಇದ್ದದನ್ನ 12.5%ಗೆ ಕಡಿತ ಮಾಡ್ತಾ ಇದ್ದೇವೆ. ಹಾಗೂ 30-40 ಇಂದ 40-60ಗೆ ಇದ್ರೆ ಅದನ್ನ ಈ ಹಿಂದೆ ಗೈಡೆನ್ಸ್ ವ್ಯಾಲ್ಯೂ ಅಲ್ಲಿ 40% ಇತ್ತು, ಈಗ ಅದನ್ನ 20%ಗೆ ಕಡಿತ ಮಾಡ್ತಾ ಇದ್ದೇವೆ. ಹಾಗೂ 40-60 ಮತ್ತು 50-80 ಮಧ್ಯ ಇದ್ರೆ ಈ ಹಿಂದೆ 50% ಆಫ್ ಗೈಡೆನ್ಸ್ ವ್ಯಾಲ್ಯೂ ಇದ್ದಿದ್ದನ್ನ ಈಗ 25% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಮಾಡಿ ಅವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ರಿಲೀಫ್ ಅನ್ನ ಕೊಟ್ಟು ಅದರ ಜೊತೆಗೆ ಅವರ ಆಸ್ತಿಗಳಿಗೆ ಶಾಶ್ವತ ದಾಖಲೆ ಆಗಿ ಸಂಪೂರ್ಣ ಮಾಲೀಕತ್ವದ ಹಕ್ಕು ಸಿಗುವ ಜನಪರವಾದಂತಹ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಅದರ ಜೊತೆಗೆ PDA ಕಮಿಷನರ್ಗೆ 5 ಕೋಟಿವರೆಗೆ ಏನೇ ಕಾಮಗಾರಿ ಇದ್ರೂ ಅವರ ಹಂತದಲ್ಲೇ ಮಂಜೂರಾತಿ ಮಾಡಬಹುದು ಅನ್ನುವಂತ ಒಂದು ಅಂಶವನ್ನು ಕೂಡ ಈ ಕಾನೂನಿನ ತಿದ್ದುಪಡಿ ಮುಖಾಂತರ ತಗೊಂಡು ಬಂದಿದ್ದೇವೆ. ಇದೊಂದು ಜನಪರವಾದಂತಹ ತೀರ್ಮಾನ ಆಗಿರೋದ್ರಿಂದ ಸುಮಾರು 1,11,560 ಮನೆಗಳ ಅವರ ಕುಟುಂಬಗಳಿಗೆ ಬಹಳ 50% ಕಡಿತ ಮಾಡಿಕೊಳ್ತಾ ಇರೋದ್ರಿಂದ ಮತ್ತು ಅವರಿಗೆ ದಾಖಲೆಗಳನ್ನ ಶಾಶ್ವತ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವ ಈ ಜನಪರ ತಿದ್ದುಪಡಿಗೆ ಈ ಸದನ ಒಪ್ಪಿಗೆಯನ್ನು ಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಸೋಮಶೇಖರ್, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ತಂದಿರ್ತಕ್ಕಂಥ ಅಮೆಂಡ್ಮೆಂಟ್ ಅನ್ನ ನಾನು ಹೃದಯಪೂರ್ವಕವಾಗಿ ಇದನ್ನ ಸ್ವಾಗತವನ್ನ ಮಾಡ್ತೇನೆ. ಅಮೆಂಡ್ಮೆಂಟ್ ಅನ್ನ ತಂದಿದ್ರು ಮಾರ್ಕೆಟ್ ರೇಟ್ ಇಂದ ಏನು 5% ಮಾಡಿದ್ದಾರೆ. ಆ 20, 30, 30, 40ಕ್ಕೆ ಮಾರ್ಕೆಟ್ ರೇಟ್ ಇಂದ ಕಮ್ಮಿ ಮಾಡಿ 1% ಮಾಡಿದ್ರೆ ಆ 20, 30, 30, 40 ಅವರಿಗೆ ಅದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ತಮ್ಮ ಮುಖಾಂತರ. ಇನ್ನೊಂದು 2020ಕ್ಕೆ 2012 ವರ್ಷ ಹಿಂದ್ಗಡೆ ಇರ್ತಕ್ಕಂಥವ್ರಿಗೆ ಅಂತ ಹೇಳ್ತಿದ್ದಾರೆ. 2008ಕ್ಕೆ ಹಿಂದೆ ಯಾರು ರೆಗ್ಯುಲರೈಸ್ ಮನೆ ಕಟ್ಕೊಂಡಿರ್ತಾರೆ ಅವರಿಗೆ ಇದು ರೆಗ್ಯುಲರೈಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರೆವಿನ್ಯೂ ನಮ್ಮ ಕೃಷ್ಣ ಬೈರೇಗೌಡ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನ ನಮ್ಮ ಕೆಂಪೇಗೌಡ ಬಡಾವಣೆಯನ್ನು ಕೂಡ 2008, 2009 ಅದಕ್ಕೆ ಈ ಸ್ಕೀಮ್ ನಲ್ಲಿ ಸೇರಿಸಿದ್ರೆ ಕೆಂಪೇಗೌಡ ಬಡಾವಣೆಯನ್ನು ಕೂಡ ಸುಮಾರು ಮನೆಗಳು ಈ ಕೆಂಪೇಗೌಡ ನೋಟಿಫಿಕೇಶನ್ಗಿಂತ ಮುಂಚೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು. ಈಗೇನು ನೀವು 10% 5% ಮಾರ್ಕೆಟ್ ರೇಟ್ ಮಾಡಿದ್ದೀರಿ,
ಸನ್ಮಾನ್ಯ ಮಂತ್ರಿಗಳೇ, ಅದನ್ನ 20, 30, 30, 40ಕ್ಕೆ 1% ಮಾಡಿದ್ರೆ ಯಾರು ಲೋ ಇನ್ಕಮ್ ಇರ್ತದೆ ಅವ್ರಿಗೆ ಅನುಕೂಲ ಆಗ್ತದೆ. ಬಟ್ ಇದನ್ನ ಒಳ್ಳೆ ಐತಿಹಾಸಿಕ ತೀರ್ಮಾನವನ್ನ ಬೆಂಗಳೂರಿಗೆ ಲಕ್ಷಾಂತರ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ನಮ್ಮ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಸೇವಕನಾಗಿ ಬೆಂಗಳೂರಿನ ಸಮಸ್ತ ಜನತೆಯ ಪರವಾಗಿ ಇವರಿಬ್ಬರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು 2 ವಿಷಯ ಹೇಳಿದ್ದಾರೆ. 2030, 30, 40ಗೆ ಇನ್ನೂ ಕಡಿಮೆ ಮಾಡಬೇಕು ಅಂತ. ಅವರು ಜನಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನ್ನ ಹೇಳಿದ್ದಾರೆ. ಅವರು ಹೇಳೋದನ್ನ ನಾನು ಗೌರವಿಸ್ತೇನೆ. ಆದರೆ ತಮಗೆ ಗೊತ್ತು, ಈ ಜಮೀನುಗಳನ್ನ ಅಕ್ವೈರ್ ಮಾಡೋದಕ್ಕೆ ಆಲ್ರೆಡಿ BDA ದುಡ್ಡು ಕೂಡ ಖರ್ಚು ಮಾಡಿಬಿಟ್ಟಿದೆ. ಸೊ ಈಗ ನಾವು ಕೊಡ್ತಾ ಇರೋದೇ ಲಾಸ್ ಮಾಡಿಕೊಂಡು ಜನಗಳಿಗೆ ದಾಖಲೆ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಸಂಪೂರ್ಣ ಲಾಸ್ ಆಗೋದಕ್ಕಿಂತ BDAಗೆ ಭೂಸ್ವಾಧೀನಕ್ಕೆ ಖರ್ಚಾಗಿರೋದ್ರಲ್ಲಿ ಅರ್ಧ ಕೂಡ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ BDA ನಡೆದ್ರೆ ನಾಳೆ ಏನಾದರೂ ಡೆವಲಪ್ಮೆಂಟ್ ವರ್ಕ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ಈಗ ಅವ್ರಿಗೆ ನಾವು ಕನ್ಸೆಷನ್ ಕೊಡ್ತಾ ಇದ್ದೀವಿ. ಇದು ಬಹಳ ಗೈಡೆನ್ಸ್ ವ್ಯಾಲ್ಯೂ. ತಮಗೆ ಗೊತ್ತು, ಮಾರ್ಕೆಟ್ ರೇಟ್ಗೆ ಕಂಪೇರ್ ಮಾಡಿದ್ರೆ ಗೈಡೆನ್ಸ್ ರೇಟು 20% ಇರುತ್ತೆ. ಆ 20% ಅಲ್ಲಿ ನಾವು ಬರೀ 5%, 10% ಕೇಳ್ತಾ ಇದ್ದೇವೆ. ಸೊ ಇದು ಬಹಳ ಅನುಕೂಲಕರವಾಗಿದೆ. ಅವ್ರು ಹೇಳಿರೋ ಸಲಹೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೇನೆ. ಪ್ಲಸ್ ಕೆಂಪೇಗೌಡ ಬಡಾವಣೆ ಬಗ್ಗೆನೂ ಕೂಡ ಅವರು ಒತ್ತಾಯ ಮಾಡಿದ್ದಾರೆ. ಅದನ್ನು ನಾನು ಪ್ರತ್ಯೇಕವಾಗಿ ಒಂದ್ಸತಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಇದು ಸ್ವಲ್ಪ ಇದನ್ನ ಪ್ರಯೋಗ ಮಾಡಿ ನೋಡೋಣ, ಸಾಕಾರ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡೋಣ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಅಂಗೀಕರಿಸಬೇಕು ಅಂತ ಸದನವನ್ನು ಕೋರ್ತೇನೆ. ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ ಮತ್ತು 2 ಮತ್ತು 3 ಖಂಡ ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗ ಇರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಂಡಿಸಬೇಕು ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2026 ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವ ಪರವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಎರಡನೇ ವಿಧೇಯಕ. ಮಾನ್ಯ ಸಭಾಧ್ಯಕ್ಷರೇ, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2026 ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ
ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನ ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸಣ್ಣ ತಿದ್ದುಪಡಿ ವಿಧೇಯಕವನ್ನ ಇದಕ್ಕೆ ಈ ಮೂಲ ಕಾನೂನಿಗೆ ತಗೊಂಡು ಬಂದಿದ್ದೇವೆ. ಇದರ ಮುಖಾಂತರ ಕಂದಾಯ ಮಂತ್ರಿ ಅಥವಾ ಕಂದಾಯ ಉಪಮುಖ್ಯಮಂತ್ರಿಯನ್ನ ಈ ಪ್ರಾಧಿಕಾರದ ಪದನಿಮಿತ್ತ ಉಪಾಧ್ಯಕ್ಷರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಕೂಡ ಈ ಪ್ರಾಧಿಕಾರದ ಸದಸ್ಯರನ್ನಾಗಿ ಮಾಡುವಂತಹದ್ದು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಹಿಂದೆ ರಾಮನಗರ ಅಂತ ಕರೀತಾ ಇದ್ವಿ, ಆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇದರಲ್ಲಿ ಒಬ್ಬ ಸದಸ್ಯರನ್ನಾಗಿ ಮಾಡುವಂತಹದ್ದು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಕೂಡ ಸದಸ್ಯರನ್ನಾಗಿ ಮಾಡುವಂತಹದ್ದು. ಅದರ ಜೊತೆಗೆ ಈ ಕೆಂಪೇಗೌಡರ ಇತಿಹಾಸ ಪರಂಪರೆ ತಜ್ಞರನ್ನ ಅವರನ್ನು ಕೂಡ ಇದರಲ್ಲಿ ಸದಸ್ಯರನ್ನಾಗಿ ಸರ್ಕಾರೇತರ ಸದಸ್ಯರನ್ನಾಗಿ ನೇಮಕ ಮಾಡಲಿಕ್ಕೆ ಈ ತಿದ್ದುಪಡಿಯನ್ನು ತಂದಿದ್ದೇವೆ. ಇದನ್ನ ಪ್ರಾಧಿಕಾರ ಇನ್ನಷ್ಟು ಜನಪರವಾಗಿ ಸಬಲಿತವಾಗಿ ಕೆಲಸ ಮಾಡೋದಕ್ಕೆ ಇವರನ್ನ ಸದಸ್ಯರನ್ನಾಗಿ ತೆಗೆದುಕೊಳ್ತಾ ಇದ್ದೇವೆ, ಉಪಾಧ್ಯಕ್ಷರನ್ನಾಗಿ ತೆಗೆದುಕೊಳ್ಳಲಿಕ್ಕೆ ಕಾನೂನಲ್ಲಿ ಅವಕಾಶ ಮಾಡ್ತಾ ಇದ್ದೇವೆ. ಇದಕ್ಕೆ ಸದನ ಅನುಮತಿ ಕೊಡಬೇಕು ಅಂತ ಕೋರುತ್ತೇನೆ. ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಅಟ್ಲೀಸ್ಟ್ ಹೌದು ಅಂತಾನೆ ಅಂದ್ರಪ್ಪ, ಯಾರು ಹೌದು ಅಂತಾನೆ ಅನ್ನಲ್ಲ. ಹೌದು ಅಂತ ಒಂದೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿ ಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ರಾಹುಲ್ ಗಾಂಧಿ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕು. ಪ್ರಸ್ತಾವವನ್ನ ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿಯ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮೂರನೇ ವಿಧೇಯಕ ಸನ್ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಪ್ಲಾನಿಂಗ್ ಆಕ್ಟ್ ಇದರ
ಅನುಮೋದನೆ ಪಡ್ಕೊಂಡಿದ್ದಾವೆ. ಆದರೆ ರಾಜೀನಾಮೆ ಸಮಯಕ್ಕೆ ಕೊಡಲೇಬೇಕು. ಸರಿಯಾಗಿ ಅಭಿವೃದ್ಧಿಯನ್ನ ಪೂರ್ಣ ರಾಜೀನಾಮೆ ಕೊಡಲೇಬೇಕು. ಲೇಔಟ್ ಮಾಡೋರು ಟೈಮ್ ಲಿಮಿಟ್ ಒಳಗಡೆ ಡೆವಲಪ್ಮೆಂಟ್ ಅನ್ನ ಮಾಡಬೇಕು. ಆ ಸಮಯದ ಒಳಗಡೆ ಬಡಾವಣೆಯನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗೈಡೆನ್ಸ್ ವ್ಯಾಲ್ಯೂ ಅಲ್ಲಿ 3% ಅಷ್ಟು ಅವರ ಮೇಲೆ ಒಂದು ಪೆನಲ್ಟಿಯನ್ನು ವಿಧಿಸಿ ಅವರು ಕಂಪ್ಲೀಟ್ ಮಾಡಿದ ನಂತರ ಅವರಿಗೆ ಬಿಡುಗಡೆಗೊಳಿಸುವ ಇನ್ ಟೈಮ್ ಕಂಪ್ಲೀಟ್ ಮಾಡಲಿಲ್ಲ, ಟೈಮ್ ಎಕ್ಸೀಡ್ ಆಗಿದೆ, ಅವರಿಗೆ ಸೈಟ್ಗಳು ನಮ್ಮ ಹತ್ರ ಪ್ಲಾನಿಂಗ್ ಅಥಾರಿಟಿ ಹತ್ರನೇ ಸೈಟ್ಗಳು ಉಳ್ಕೊಂಡು ಬಿಟ್ಟಿರ್ತವೆ. ಆದ್ರೆ ಅವರು ಡೆವಲಪ್ಮೆಂಟ್ ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ಮೇಲೆ 3% ಅವರಿಗೆ ಶುಲ್ಕವನ್ನು ವಿಧಿಸಿ ಆ ನಿವೇಶನಗಳನ್ನು ಅವರಿಗೆ ಕೊಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಮಾಡ್ತಾ ಇದ್ದೇವೆ. ಇದು ಈ ಹಿಂದೆ ಒಂದು ಬಾರಿ ಕಾನೂನು ಮುಖಾಂತರ ಮಾಡ್ತಾ ಇದ್ದೇವೆ. ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೊಡ್ತಾ ಇದ್ದೇನೆ. ರಾಹುಲ್ ಗಾಂಧಿ ಮನೆಗೋಯ್ತು. ಎತ್ಕೊಂಡಿದ್ದೀರಾ? ರಾಹುಲ್ ಗಾಂಧಿ ಮನೆಗೋಯ್ತು. ಕಷ್ಟದ ಕೆಲಸ ಇದು. ರಾಹುಲ್ ಗಾಂಧಿ ಮನೆಗೋಯ್ತು. ಈಗ ವಿಧೇಯಕವನ್ನ ರಾಹುಲ್ ಗಾಂಧಿ ಮನೆಗೋಯ್ತು. ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಮನೆಗೋಯ್ತು. ಎರಡನೇ ಕಂಡು ವಿಧೇಯಕದ ಅಂಗವಾಗಿ ಇರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರೆತಿದೆ. ಎರಡನೇ ಕಂಡು ವಿಧೇಯಕದ ಅಂಗವಾಯಿತು. ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತಿದ್ದಾರೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿ ಇರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ರಾಹುಲ್ ಗಾಂಧಿ ಮನೆಗೋಯ್ತು. ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೋಯ್ತು. ಮಾನ್ಯ ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೋಯ್ತು. ಮಾನ್ಯ ಅಧ್ಯಕ್ಷರೇ, ವಿಧೇಯಕಗಳನ್ನ ಅಂಗೀಕರಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು. ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಮಹತ್ವದ ವಿಷಯಗಳು ಚರ್ಚೆ ಆಗಬೇಕಾಗಿದೆ. ಅದರಲ್ಲಿ ಜನತಾ ದಳದವರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಅವರು ಜನತಾ ದಳದವರು ಮನವಿಯನ್ನ ಕೊಟ್ಟು ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರಪೀಡಿತ ಪ್ರದೇಶಗಳಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳೋದರ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಜನತಾ ದಳದವರು ನೋಟಿಸ್ ಕೊಟ್ಟಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರು UB ಬಣಕಾರ್, ಶಿವಣ್ಣವರ್, ಶ್ರೀನಿವಾಸ್ ಮಾಡೆ, ಉದಯ್, ಪ್ರಕಾಶ್ ಕೋಳಿವಾಡ್, ಗಣೇಶ್ ಪ್ರಸಾದ್ ಹಾಗೂ ಇತರರು ಕೊಟ್ಟಿದ್ದಾರೆ. ದಯವಿಟ್ಟು ಸದನದಲ್ಲಿ ರಾಜ್ಯದ ಸಮಸ್ಯೆಗಳ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಮ್ಮನ್ನ ಹಾಗೂ ಪ್ರತಿಪಕ್ಷದವರನ್ನ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೇನೆ. ಸದನದ ಸಮಯ ಹಾಳು ಮಾಡಬೇಡಿ, ಸದನದ ಸಮಯ ಹಾಳು ಮಾಡಬೇಡಿ, ಸದನದ ಸಮಯ ಹಾಳು ಮಾಡಬೇಡಿ. ಮೇಲೆ ಕುತ್ಕೊಂಡು ಮಕ್ಕಳು ಇದೇನ ವಿಧಾನಸಭೆ ಅಂತ ಒಂದು ರೀತಿ ಬಹಳ ನೋವಿನಿಂದ ನಮ್ಮನ್ನ ನೋಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದಿದ್ದ ಮಕ್ಕಳು ಅಲ್ಲಿ ಕೂತ್ಕೊಂಡು ಕೇಳಿ ಮಾಡ್ತಾ ಇದ್ರು. ಈ ನಡವಳಿಕೆಯನ್ನ ನೋಡಿ ನಮ್ಮ ರಾಜ್ಯದ ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮ ರಾಜಕೀಯಕ್ಕೆ ಕಾರಣ ಅಲ್ಲ ಈ ಸದನ. ಇದು ಕೇವಲ ರಾಜಕೀಯ ಇರೋದು, ಜನಗಳ ಸಮಸ್ಯೆ ಚರ್ಚೆ ಮಾಡೋದಿರೋದು. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಲ್ ಬಗ್ಗೆ ಮಾತಾಡಕ್ಕೆ ಬಿಲ್ ಬಗ್ಗೆ ಬರಗಾಲ ಅನೌನ್ಸ್ ಮಾಡಲಿ. ಬರಗಾಲ ಅನೌನ್ಸ್ ಮಾಡಿ.
ಪಾಪ